ಜೂನ್ 1ನೇ ತಾರೀಕು ಕಾಲೇಜುಗಳ ಪ್ರಾರಂಭ ಆದಂಥ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ, ಶ್ರೀರಾಮ ಸೇನೆ ಸಂಘಟನೆಯಿಂದ ಎಲ್ಲ ಶಾಲಾ ಕಾಲೇಜುಗಳಿಗೆ ಕೇಸರಿ ಶಾಲನ್ನು ಹಂಚೋರ್ದಿ ನೀವು ಹಿಜಾಬ್ಗೆ ಅಲೋ ಮಾಡಿದರೆ ಕೇಸರಿ ಶಾಲವು ಕೂಡ ಅಲ್ಲಿ ಒಳಗಡೆಗೆ ಅಲೋ ಮಾಡಬೇಕಾಗತ್ತೆ. ಸೊ ಆ ದೃಷ್ಟಿ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಹಂಚ್ತೀವಿ. ಈ ರೀತಿಯ ವಿದ್ಯಾರ್ಥಿನಿಯರಲ್ಲಿ ಭೇದ ನಿರ್ಮಾಣ ಮಾಡೋದು ಶೋಭೆ ತರುವಂತಹದ್ದು ಅಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ಹಿಜಾಬ್ ಇವತ್ತು ಮುಸ್ಲಿಮರ ಬೇಡಿಕೆಯ ಹಿಜಾಬ್ ಆಯಿತು, ನಾಳೆ ಬುರ್ಖಾ ಆಗತ್ತೆ, ಆಮೇಲೆ ಶಾಲಾ ಆವರಣದಲ್ಲಿ ನಮಗೆ ನಮಾಜ್ ಮಾಡಕ್ಕೆ ಕೊಡಿ ಅಂತ ಹೇಳ್ತಾರೆ. ಹೀಗೆ ಒಂದೊಂದಾಗಿ ಒಳಗಡೆ ಇವತ್ತು ಅತಿಕ್ರಮಣ ಮಾಡುವಂತಹ ಮಾನಸಿಕತೆ ಮುಸ್ಲಿಮರದಿದೆ. ಸೊ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಿ, ಇದನ್ನು ನಾವು ಒಪ್ಪಲ್ಲ. ವಾಪಸ್ ತಗೊಳ್ಳೋವರೆಗೆ ಇದರ ಜೊತೆಗೆ ಇನ್ನೊಂದು ಬಹಳ ಗಂಭೀರವಾದಂಥದ್ದಂದ್ರೆ ಹೈಕೋರ್ಟ್, ಮುಸ್ಲಿಂ ವಿದ್ಯಾರ್ಥಿನಿಯರೇ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಜಜ್ಮೆಂಟ್ ಕೊಟ್ಟಿದೆ. ಏನು? ಕುರಾನ್ನಲ್ಲಿ ಎಲ್ಲೂ ಕೂಡ ಹಿಜಾಬದ ಉಲ್ಲೇಖ ಇಲ್ಲ. ಧಾರ್ಮಿಕ ವಿಧಿವಿಧಾನದಲ್ಲಿ ಇದು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಅನ್ನೋದು ಎಲ್ಲೂ ಇಲ್ಲ ಇದು. ಹಾಗಾಗಿ ಹೈಕೋರ್ಟ್ ಹೇಳಿದೆ, ನೀವು ಹಿಜಾಬ್ ಹಾಕೋಬಹುದು ಎಲ್ಲಿವರೆಗೆ? ಶಾಲಾ ಆವರಣದವರೆಗೆ. ಶಾಲಾ ಆವರಣದ ಒಳಗಡೆ ಬಂದ ಮೇಲೆ ಹಿಜಾಬ್ ತೆಗೆದು ಶಾಲೆಯ ಏನು ಪದ್ಧತಿ ಇದೆ, ನಿಯಮ ಇದೆ, ಯೂನಿಫಾರ್ಮ್ ಇದೆ, ಅದರ ಪ್ರಕಾರ ಹೋಗ್ಬೋದು ಅಂತನ್ನುವಂಥದ್ದು ಹೈಕೋರ್ಟ್ ಜಜ್ಮೆಂಟ್.